ಯತ್ನಿಕ್ಷಣೆ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿ ಈಗಾಗಲೇ ಒಂದಷ್ಟು ಪ್ರಶ್ನೆಗಳು ಎದ್ದು ಕಾಣ್ತಾ ಇರುತ್ತದೆ. ಇದೇ ವಿಚಾರವಾಗಿ ಈಗಾಗಲೇ ಶಾಸಕ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ರಾಜ್ಯದಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ಮಂಡಳಿ ನಿಗಮದ ನಿರ್ದೇಶಕರಾದಂತ ಜೆವಿಆರ್ ಅವರು ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರಗಳೇನು ಅನ್ನೋದ್ರ ಕುರಿತು ಅವರನ್ನೇ ಮಾತಾಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ಸರ್ ಏನ್ ನಿರ್ಧಾರಗಳು, ಈ ನಿರ್ಧಾರಗಳನ್ನು ಯಾಕೆ ತೆಗೆದುಕೊಳ್ಬೇಕು ಸರ್? ನನ್ನ ಹೆಸರು ಸೇದರ್, ನನ್ನ ನಾಯಕ ನನಗೆ ಗರ್ವ. ನಾನು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ ಮಂಡಳಿ ನಿರ್ದೇಶಕ 2025ರಲ್ಲಿ ನನ್ನ ಆಯ್ಕೆ ಮಾಡಿದ್ದು ಟೀಚರ್ ಜಗನ್ಮೋಹನ್. ಈಗಾಗಲೇ ನಿಮ್ಮೆಲ್ಲರೂ ಗೊತ್ತಿರುವಂತಹ ವಿಷಯ, ಈಗ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ನಮ್ಮ ಅಚ್ಚುಮೆಚ್ಚಿನ ನಾಯಕನಿಗೆ ಅನ್ಯಾಯ ಮಾಡಿದ್ದಾರೆ. ಇದಕ್ಕೆ ನನ್ನ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಆದ್ರಿಂದ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೀನಿ ಸರ್. ನಿಮಗೆ ಇಷ್ಟು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಅನಿಸ್ತಿಲ್ವಾ? ಯಾಕೆ ಸರ್? ನನಗೆ ಇದು ಖಂಡಿತ ಕಷ್ಟ ಆಗಿದೆ. ಯಾಕೆ ಹೇಳಿದ್ರೆ, ನನ್ನ ಗುರುತಿಸಿ 2021 ನನ್ನ ರಾಜಕೀಯ ಜೀವನ ಆರಂಭ ಆಗಿ 2025ರಲ್ಲಿ ನನ್ನ ರಾಜಕೀಯ ಜೀವನ ಏನು ಇದರಿಂದ ಬಂದಿದೆಯಲ್ಲ, ನನ್ನ ಗುರುತಿಸಿ ನನಗೆ ಸ್ಥಾನಮಾನ ಕೊಟ್ಟಿದ್ದ ಪುಣ್ಯಾತ್ಮ ಆ ವ್ಯಕ್ತಿ ಕೊಡುವಂತ ನಾನು ಗೌರವ ಅಷ್ಟೇ. ಯಾಕಂದ್ರೆ ಅಧಿಕಾರ ಮತ್ತು ಶಾಶ್ವತ ಅಲ್ಲ. ನನಗೆ ಅವರ ಅಭಿವೃದ್ಧಿ ನನಗೆ ತುಂಬಾ ಇಷ್ಟ. ಟೋಟಲ್ ಆಗಿ ಹೇಳಬೇಕಂದ್ರೆ ಅವರ ಅಪ್ಪಟ ಅಭಿಮಾನಿ ಅಂತ ತಪ್ಪಾಗಲ್ಲ, ಉತ್ಸಾಹದ ಅಭಿಮಾನಿ ಅಂತ ತಪ್ಪಾಗಲ್ಲ. ನಾವು ತುಂಬಾ ಇಷ್ಟ ಆಗ್ತೇವೆ ಸರ್. ಯಾಕೆಂದ್ರೆ ಅವ್ರನ್ನ ಕಳ್ಕೊಳ್ಳೋ ರೀತಿ ಇದೆ ಅಲ್ವಾ, ನಮ್ಗೆ ದೊಡ್ಡ ನಷ್ಟ, ನಮ್ಮ ರಾಜ್ಯಕ್ಕೆ ನಷ್ಟ. ಅದರಲ್ಲೂ ನಮ್ಮ ಸರ್ವಜನಾಂಗದ ಶಾಂತಿಯ ತೋಟ ನಮ್ಮ ಚಾಮರಾಜಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮನೆ ಮಗನಿಗೆ ತೊಂದರೆ ಆದಾಗ ಆ ಒಂದು ಪೋಸ್ಟ್ ಇಟ್ಕೊಂಡು ಆ ಸಂತೋಷಗಳಿಗೆ ಇಷ್ಟಾಗಿದೆ. ಅದಕ್ಕೆ ನನ್ನ ಮನಸ್ಸಿಗೆ ಇಷ್ಟ ಆಗಲಿಲ್ಲ, ನಾನು ರಾಜೀನಾಮೆ ಹೋಗ್ತೀನಿ. ಹಾಗಾದ್ರೆ ಶಾಸಕ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನದಲ್ಲಿ ಸ್ಥಾನವನ್ನು ಕೊಡೋದಾಯ್ತು ಅಂತಂದ್ರೆ ಯಾವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ತುಂಬ ಬೇಡಿಕೆ ಸರ್. ನಮ್ಮ ಬೇಡಿಕೆ ಇಷ್ಟೇ ಸರ್, ಬೇಕೇ ಬೇಕು ಅವ್ರಿಗೆ ಡಿಸಿಎಂ ಬೇಕು. ನಮ್ಮ ಸ್ಲೋಗನ್ ಎಲ್ಲ ಇಷ್ಟೇ, ಬೇಕೇ ಬೇಕು ಅವ್ರಿಗೆ ಡಿಸಿಎಂ ಬೇಕು. ನಮ್ಮ ಸ್ಲೋಗನ್ ಅವ್ರಿಗೆ ಡಿಸಿಎಂ ಮಾಡಬೇಕು. ಅಥವಾ ಸಚಿವ ಸಂಪುಟದಲ್ಲಿ ಏನು 3 ಖಾತೆಗಳನ್ನ ಇತ್ತಲ್ಲ ಸರ್, ಆ 3 ಖಾತೆಗಳು ಅವ್ರಿಗೆ ವಾಪಸ್ ಕೊಡಬೇಕು. ಸಚಿವ ಸಂಪುಟದಲ್ಲಿ ಬರಬೇಕು. ಅವರು ವಸತಿ ಸಚಿವರಾಗಿದ್ರು, ಮತ್ತು ಅಲ್ಪಸಂಖ್ಯಾತ ಸಚಿವರಾಗಿದ್ರು, ಹಾಗೆ ಬೋರ್ಡ್ ಸಚಿವರಾಗಿದ್ರು. ಆ 3 ಸಚಿವರಾಗಿದ್ರು, ಅವ್ರಿಗೆ ವಾಪಸ್ ಬೇಕು ಸರ್. ಇದು ನನ್ನ ಆಗ್ರಹ. ಮತ್ತು ನಮ್ಮ ಚಾಮರಾಜಪುರ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿಮಾನಿಗಳ ಆಗ್ರಹ ಸರ್. ಇದಿಷ್ಟು ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ಮಂಡಳಿ ನಿಗಮದ ನಿರ್ದೇಶಕರ ಮಾತುಗಳಾಗಿತ್ತು. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶಕ್ತಿ.